ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಬಹು ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೊಂಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸುನೀಲ್ ಕುಮಾರ್ ಅವರು. ಸರ್, ಬಿಜೆಪಿ ಯಾವತ್ತೂ ಕಾಣದೇ ಇರ್ತಕ್ಕಂತಹ ಕಳೆದ 3 ವರ್ಷದಿಂದ ಇವಾಗ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಏನ್ ಹೇಳ್ತೀರಾ? ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ದಲಿತರ ಕಲ್ಯಾಣಕ್ಕೋಸ್ಕರ, ಪರಿಶಿಷ್ಟ ಜಾತಿ ಪಂಗಡದ ಕಲ್ಯಾಣಕ್ಕೋಸ್ಕರ ಇಟ್ಟಂತ ಹಣವನ್ನ ಚುನಾವಣೆಗೆ ಬಳಕೆ ಮಾಡಿಕೊಂಡಿರುವಂತದ್ದು ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ. ಸರ್ಕಾರಿ ಹಣದಲ್ಲಿ ಲೋಕಸಭಾ ಚುನಾವಣೆಯನ್ನ ಕರ್ನಾಟಕದಲ್ಲಿ ಅವರು ಮಾಡಿದ್ದಾರೆ. ಇದು ಬೆಳಕಿಗೆ ಬರ್ತಿದ್ದಂತೆ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಇದನ್ನು ವಿರೋಧಿಸಿ ನಾವು ಶಾಸಕಾಂಗ ಪಕ್ಷ ಸಭೆಯಲ್ಲಿ ನಿರ್ಣಯ ಮಾಡಿದಂತೆ ಸದನದ ಒಳಗೆ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ, ಸದನದ ಹೊರಗೂ ಹೋರಾಟವನ್ನು ಮಾಡ್ತೇವೆ. ಯಾವ ಡೆತ್ ನೋಟಿನಲ್ಲಿ ಸಚಿವರ ಹೆಸರನ್ನ ಆ ಮೃತ ವ್ಯಕ್ತಿ ನಮೂದನೆ ಮಾಡಿದ್ರೋ ಅವರ ಮೇಲೆ ಎಫ್ಐಆರ್ ಅನ್ನು ಹಾಕಬೇಕು ಮತ್ತು ಇದರ ಇಡೀ ಪ್ರಕರಣದ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸರ್, ನಿನ್ನೆ ಎಲ್ಲ ಒಂದು ಕಡೆ ಸಿಎಂ ಅವರು ಡೆತ್ ನೋಟ್ ಅನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಸದನದಲ್ಲಿ, ಎಲ್ಲೂ ಸಹ ಸಚಿವರ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಇಡೀ ಪ್ರಕರಣವನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇಡೀ ಪ್ರಕರಣ ಮುಚ್ಚಾಕ್ತಾ ಇದ್ದಾರೆ ಅಂತ. ಒಬ್ಬ ಹಿರಿಯ ಜನಪ್ರತಿನಿಧಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಡೆತ್ ನೋಟ್ ಅನ್ನ ಹೇಗೆ ಬೇಕಾದರೂ ಓದ್ತಾರೆ, ಆದರೆ ಅದರಲ್ಲಿರುವಂತಹ ಪ್ರಮುಖವಾದಂತಹ ಅಂಶಗಳನ್ನ ಕೈಬಿಟ್ಟು ಅದನ್ನು ಮರೆಮಾಚುವಂತ ಪ್ರಯತ್ನವನ್ನ ಸದನದ ಒಳಗೆ ಮಾಡ್ತಾರೆ ಅಂತಂದ್ರೆ ಇನ್ನು ಇವರ ನೇತೃತ್ವದಲ್ಲಿ ತನಿಖೆ ಹೇಗಾಗ್ಲಿಕ್ಕೆ ಸಾಧ್ಯ ಇದೆ? ಇವರ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ತನಿಖೆ ಆದ್ರೆ ಇದು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಮಾತ್ರ ಈ ತನಿಖೆಗೆ ನ್ಯಾಯ ಸಿಗುತ್ತೆ ಎನ್ನುವಂಥದ್ದು ಒಂದು ಆಗ್ರಹ. ಇನ್ನು ಡಿಸಿಎಂ ಅವರು ಸಹ ನಿನ್ನೆ ಎಲ್ಲೂ ಸಹ ಕಾಣಿಸ್ಕೊಳ್ಳಿಲ್ಲ. ಇಂತಹ ಒಂದು ವಿಚಾರ ಚರ್ಚೆ ನಡೀತಾ ಇದೆ ಸರ್, ಡಿಸಿಎಂ ಅವರು ಸಹ ಕಾಣಿಸ್ಕೊಳ್ಳಿಲ್ಲ. ಎಲ್ಲೋ ಒಂದು ಕಡೆ ಡಿಸಿಎಂ ಮತ್ತೆ ಸಿಎಂ ಆರೋಪಿಗಳ ಪರ ನಿಂತ ಸರ್. ಇದು ಈ ಸರ್ಕಾರ ಒಂದು ಹಗರಣಗಳ ಸರ್ಕಾರ. ಇದು ಒಂದೊಂದೇ ಹಗರಣದಲ್ಲಿ ಒಬ್ಬೊಬ್ಬರೇ ಸಚಿವರು ಭಾಗಿಯಾಗ್ತಾ ಇದ್ದಾರೆ. ಇದು ಜನಸೇವೆಯ ಸರ್ಕಾರ ಅಲ್ಲ, ಇದು ಹಗರಣಗಳ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಒಬ್ಬರೊಬ್ಬರು ಸಚಿವರು ಕೂಡ ಇದರ ಸಮರ್ಥನೆಯನ್ನು ಮಾಡ್ತಾ ಇರೋದನ್ನು ನೋಡಿದಾಗ ನಮ್ಮ ಹಗರಣಗಳು ಎಲ್ಲಿ ಹೊರಬರುತ್ತೋ ಅನ್ನುವಂಥ ಆತಂಕ ಎಲ್ಲ ಸಚಿವರಲ್ಲೂ ಕೂಡ ಕಾಣ್ತಾ ಇದೆ. ಎಲ್ಲೋ ಒಂದ್ ಕಡೆ ದೆಹಲಿ ಮಾದರಿಯಲ್ಲಿ ಇಲ್ಲೂ ಸಹ ಸಿಎಂ ಅವರಿಗೆ ಉರುಳು ಆಗುತ್ತಾ? ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಡಿ ತನ್ನ ತನಿಖೆಯನ್ನು ಮುಂದುವರಿಸುತ್ತೆ. ಯಾರ್ಯಾರು ತಪ್ಪಿತಸ್ಥಿದ್ದಾರೋ ಅದೆಲ್ಲದನ್ನು ಕೂಡ ತನಿಖಾ ಇಲಾಖಾ ಅಧಿಕಾರಿಗಳು ಪರಿಶೀಲಿಸ್ತಾರೆ. ನಾವು ಅದರಲ್ಲಿ ಯಾವುದರಲ್ಲೂ ಕೂಡ ಹಸ್ತಕ್ಷೇಪ ಮಾಡುವಂತ ವಿಷಯ ಇಲ್ಲ. ಕೊನೆಯದಾಗಿ ಇವತ್ತು ಬಿಜೆಪಿಯ ಹೋರಾಟ ಯಾವ ರೀತಿ ಇರುತ್ತೆ ಸದನದಲ್ಲಿ? ನಾವು ಮುಖ್ಯಮಂತ್ರಿಗಳು ಸರಿಯಾದಂತಹ ಉತ್ತರವನ್ನು ಕೊಡಬೇಕು ಮತ್ತು ಡೆತ್ ನೋಟ್ನಲ್ಲಿ ನಮೂದನೆ ಮಾಡಿದಂಥ ಎಫ್ಐಆರ್ ಅನ್ನು ಹಾಕಬೇಕು ಮತ್ತು ಬಹಳ ಪ್ರಮುಖವಾಗಿರುವಂಥದ್ದು ಇಡಿ ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ಬಹಳ ಸ್ಪಷ್ಟ ಮಾಡಿದೆ. ಈ ಹಣವನ್ನ ಎಂಡದ ಖರೀದಿಗೋಸ್ಕರ ಬಳಕೆ ಮಾಡಿದ್ದಾರೆ, ಚುನಾವಣೆ ಬಳಕೆ ಮಾಡಿದ್ದಾರೆ ಅಂತೇಳಿ ಇಡಿ ಸ್ಪಷ್ಟ ಮಾಡಿದೆ. ಇದನ್ನ ಕೇಳಿದ ನಂತರ ಒಂದು ಕ್ಷಣನೂ ಕೂಡ ಮುಖ್ಯಮಂತ್ರಿಗಳು ಆ ಜಾಗದಲ್ಲಿ ಕೂರಬಾರದು. ಯಾಕೆಂದ್ರೆ ಸರ್ಕಾರಿ ಹಣದಲ್ಲಿ ಎಂಡ ಖರೀದಿ ಮಾಡ್ತಾರೆ ಅಂತಂದ್ರೆ, ದಲಿತರಿಗೆ ಮೀಸಲಿಟ್ಟಂತಹ ಹಣದಲ್ಲಿ ಚುನಾವಣೆ ಮಾಡ್ತಾರೆ ಅಂತಂದ್ರೆ ಯಾವ ನೈತಿಕತೆ ಇದೆ ಮುಖ್ಯಮಂತ್ರಿಗೆ ಉತ್ತರ ಕೊಡಲಿಕ್ಕೆ? ಈ ಉತ್ತರವನ್ನು ಕೇಳಲಿಕ್ಕೂ ನಾವು ತಯಾರಿಲ್ಲ. ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರ ಮತ್ತು ಕ್ಯಾಮರಾಮನ್ ಸುಧೀರ್ ಜೊತೆ ರಾಘವೇಂದ್ರ ಪವರ್ ಟಿವಿ ಬೆಂಗಳೂರು.